ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. 2025 ಇಯರ್ ಎಂಡು ಕೆಲವೊಂದು ವಿಶಿಷ್ಟ ದಾಖಲೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಭಾರತೀಯವರ ಟೆಸ್ಟ್ ನಾಯಕರಾದಂಥ ಗಿಲ್ ಅವರು ಇಡೀ ಜಗತ್ತಿನಲ್ಲಿ ಈ ವರ್ಷದಲ್ಲಿ ಟೆಸ್ಟ್ನಲ್ಲಿ ಹೈಯೆಸ್ಟ್ ರನ್ ಹೊಡೆದಿರುತ್ತಾರೆ. ಅದು ಒಂದು ಹೆಮ್ಮೆಯ ವಿಚಾರ. 983 ರನ್ ಟೆಸ್ಟಲ್ಲಿ ಹೊಡೆದಿರುತ್ತಾರೆ. ODIನಲ್ಲಿ ಭಾರತದ ಮಟ್ಟಿಗೆ ಭಾರತ ದೇಶದಲ್ಲಿ ವಿರಾಟ್ ಕೊಹ್ಲಿ ಅವರು 651 ಹೊಡೆದರೆ ಕೇವಲ 1 ರನ್ನಿಂದ ಹಿಂದಿರುವಂಥ ರೋಹಿತ್ ಶರ್ಮಾ ಅವರು 650 ಹೊಡೆದಿರುತ್ತಾರೆ. ರೋಹಿತ್ ಶರ್ಮಾ ಅವರ ದಾಖಲೆ ಏನಪ್ಪ ಅಂದರೆ ಕಳೆದ 12 ವರ್ಷ ಕಂಟಿನ್ಯೂಯಸ್ ಆಗಿ 50+ ಎವರೇಜನ್ನು ಹೊಂದಿರುತ್ತಾರೆ ಅವರು. ಒಟ್ಟಾರೆ 12 ಸಾರಿ. ಎರಡನೇ ಸಾರಿ ನಮ್ಮ ಕಿಂಗ್ ಕೊಹ್ಲಿ ಅವರು 50+ ಎವರೇಜ್ 10 ಸಾರಿ. MS ಧೋನಿ ಅವರು 8 ಸಾರಿ ಇದೆ. ಈ ವರ್ಷ ಕಿಂಗ್ ಕೊಹ್ಲಿ ಅವ್ರದ್ದು ODIಯಲ್ಲಿ 65+ ಎವರೇಜ್ ಇರುತ್ತೆ. ಅದೇ ರೀತಿ ಟೆಸ್ಟಲ್ಲಿ ಅತ್ಯಧಿಕ ವಿಕೆಟ್ ಹೋಗಿದವರು ಮೊಹಮ್ಮದ್ ಸಿರಾಜ್ ಅವರು 43. ಇನ್ನು ವರ್ಲ್ಡಲ್ಲಿ ಹೋದರೆ ಅವರು ಸೆಕೆಂಡ್ ಬರ್ತಾರೆ. ಮಿಚೆಲ್ ಸ್ಟಾರ್ಕ್ 55 ಫಸ್ಟು, ಸಿರಾಜ್ ಅವರು ಸೆಕೆಂಡ್ ಬರ್ತಾರೆ ವರ್ಲ್ಡಲ್ಲಿ. ಆಮೇಲೆ T20ಯಲ್ಲಿ ವಿಕೆಟಲ್ಲಿ ಅಂತೂ ವರುಣ್ ಚಕ್ರವರ್ತಿ ನಮ್ಮ ಟಾಪಲ್ಲಿ ಇದ್ದೇ ಇರ್ತಾರೆ. ಆಲ್ಮೋಸ್ಟ್ ರ್ಯಾಂಕಿಂಗು ಅವರೇ ಇದ್ದಾರೆ. ಬ್ಯಾಟಿಂಗಲ್ಲೂ ಕೂಡ ಅಭಿಷೇಕ್ ಅವರೇ ಫಸ್ಟ್ ಇದ್ದಾರೆ. ಎಲ್ಲ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಭಾರತದ ಪರವಾಗೇ ಇದೆ. 25ರಲ್ಲಿ ಭಾರತೀಯರು ಚಾಂಪಿಯನ್ ಟ್ರೋಫಿ ಗೆಲ್ತಾರೆ, ಮಹಿಳೆಯರು ವಿಶ್ವಕಪ್ ಗೆಲ್ತಾರೆ, ಅಂಧರು ವಿಶ್ವಕಪ್ ಗೆಲ್ತಾರೆ. ಆಮೇಲೆ ನಮ್ಮ ಇವರು